ನಿಮ್ಮ ಒಂದು ಐಡೆಂಟಿಟಿ ಇದೆ, ನೀವು ಬೆಳೆದಂಥ ಒಂದು ವಾತಾವರಣ, ಆ ಬ್ಯಾಕ್ಗ್ರೌಂಡ್ ಎಲ್ಲ ಕಾಣ್ತಾ ಇದೆ. ಸೊ ಈ ಥರದ ಒಂದು ಬ್ಯಾಕ್ಗ್ರೌಂಡಿಂದ ಬಂದ್ರೂ ತುಂಬ ಕಷ್ಟಪಟ್ಟಿರೋ ಲೈಫ್ ಇದು ಅಂತಂದ್ರಲ್ಲ, ಯಾಕೆ ರೋಷನ್? ಅವಾಗಿದ್ದು ಫ್ಯಾಮ್ಲಿ, ಆಮೇಲೆ ನನ್ನ ಲೈಫು. ಸೊ ನಾವು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿರೋ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಡ್ಯಾಡಿಯವರೆಲ್ಲ. ಸೊ ಅದೊಂಥರ ಬೇರೆ ಥರನೇ ಜರ್ನಿ. ಜನ ನೋಡ್ತಾ ಇರೋದು ಇವತ್ತು 25 ಜರ್ನಿ ಬೇರೆ, 90s 80sಲ್ಲಿ ಜರ್ನಿ ಆಗಿದೆ ಬೇರೆ. ನಾವು ಹುಟ್ಟಿ ಬೆಳೆಯೋವರೆಗೂ ಈ ಥರ ಬೆಳೆದು ಬಂದಿದ್ದೀವಿ. ಸೊ ಸ್ಪೋರ್ಟ್ಸ್ ಆಗಿರಲಿ, ನಮ್ಮ ಡ್ಯಾಡಿ ಬ್ಯಾಕ್ಗ್ರೌಂಡು ಅಂಡರ್ವರ್ಲ್ಡ್ ಬ್ಯಾಕ್ಗ್ರೌಂಡ್ ಆಗಿರಲಿ, ಸೊ ಅದೆಲ್ಲ ಫೇಸ್ ಮಾಡ್ಕೊಂಡು ಬರೋವರೆಗೂ ಇಲ್ಲಿವರೆಗೂ ಬಂದಿದ್ದೀವಿ. ಅಫ್ಕೋರ್ಸ್ ಇವತ್ತು ನಿಮ್ಮ ಒಂದು ಐಡೆಂಟಿಟಿ ರೋಷನ್ ಅಗ್ನಿಶ್ರೀಧರ್ ಅಂತ ಇದೆ. ನಾನು ಬಂದಾಗ ಡೌಟ್ ಕೇಳಿದೆ, ಅಂದರೆ ನಿಮ್ಮ ತಂದೆ ಬಚ್ಚನ್ ಅವರು, ಅಫ್ಕೋರ್ಸ್ ಅಗ್ನಿಶ್ರೀಧರ್ ಸರ್ ಇಬ್ಬರು 40 ವರ್ಷದ ಖಾಸಾ ದೋಸ್ತುಗಳು. ಆ್ಯಂಡ್ ಅವರಿಬ್ಬರೂ ಒಂದೇ ಮನೆಯಲ್ಲೇ ಇದ್ದಿದ್ದರಿಂದಾಗಿ ನೀವೆಲ್ಲ ಒಂದೇ ಏನೋ ತಂದೆ ಮಕ್ಕಳ ಥರ ಬೆಳ್ಕೊಂಡು, ದಟ್ಸ್ ದಿ ಬ್ಯಾಕ್ಗ್ರೌಂಡ್ ಅಲ್ವಾ? ಸೊ ಫಸ್ಟ್ಲಿ ಎಲ್ಲರ ಚೈಲ್ಡ್ಹುಡ್ಡು ಡಿಫ್ರೆಂಟ್ ಆಗಿರುತ್ತೆ. ನಮ್ಮದೆಲ್ಲ ಬಸವನಗುಡಿ, ನಮ್ಮ ಮನೆಯಲ್ಲೆಲ್ಲ ಅಫ್ಕೋರ್ಸ್ ಸಂಗೀತ, ಈ ಥರ ವಾತಾವರಣ. ಒಂದೊಂದು ವಾತಾವರಣದಲ್ಲೂ ಅರಳೋ ಹೂಗಳು ವಾತಾವರಣ ಡಿಸೈಡ್ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ನೀವೇ ಹೇಳ್ದಂಗೆ ಇಟ್ ಈಸ್ ಡಿಫ್ರೆಂಟ್ ಕಂಪೇರ್ಡ್ ಟು ಮೋಸ್ಟ್ ಆಫ್ ಕಿಡ್ಸ್ ಅಲ್ಲ. ಸೊ ಫಸ್ಟ್ಲಿ ನಿಮಗೆ ಯಾವಾಗ ಗೊತ್ತಾಯಿತು ರೋಷನ್, ಓಕೆ ನಾ ಈ ಥರದ ಒಂದು ಬ್ಯಾಕ್ಗ್ರೌಂಡ್ ಇರೋ ಮನೆಯಲ್ಲಿದ್ದೀನಿ ಅಂತ? 10th ಇರುವಾಗ ಆ ದಿನಗಳು ಮೂವಿ ಬಂತು. ಅವಾಗ ಗೊತ್ತಾಯಿತು ಈ ಥರ ಎಲ್ಲ ಇದೆ ಬ್ಯಾಕ್ಗ್ರೌಂಡು ಅಂತ. ತುಂಬ ಸೀಕ್ರೆಟಾಗಿ ಇಟ್ಟಿದ್ರು ನಮ್ಮ ದೊಡ್ಡಪ್ಪ. ಗೊತ್ತೇ ಇರಲಿಲ್ಲ ನಮಗೆ, ಯಾಕಂದ್ರೆ ಅವರು ಮನೆಗೆ ಬರ್ತಾರಿಲ್ಲ, ಆಚೆಗೆ ಇರೋರು, ಬೇರೆ ಫ್ರೆಂಡ್ಸ್ ಮನೇಲಿ ಇರೋರು, ಆಮೇಲೆ ಮನೆ ಹತ್ರ ಹುಡುಗರು ಯಾರು ಇರ್ತಾರಿಲ್ಲ. ನಾನು ನಮ್ಮ ಮಮ್ಮಿ ಹಂಗೆ ಮ್ಯಾನೇಜ್ ಮಾಡ್ತಿದ್ವಿ. 10th ಆದಮೇಲೆ ಗೊತ್ತಾಗಿದ್ದು ನನಗೆ ಈ ಥರ ಎಲ್ಲ ಇದೆ, ಈ ಥರ ಇವ್ರ ಬ್ಯಾಕ್ಗ್ರೌಂಡ್ ಹಿಂಗೆ ಅಂತ. ಅಲ್ವಾಗಲೇ ನಂಗೆ ಗೊತ್ತಾಗಿದ್ದು. ಮೂವಿ ಬಂದಮೇಲೆ ಗೊತ್ತಾಗಿದ್ದು ನನಗೆ. ಅಲ್ಲಿವರೆಗೂ ದೇವರನ್ನ ನಂಗೆ ಗೊತ್ತಿರಲಿಲ್ಲ. ಸೊ ಆ ದಿನಗಳು ಬಂದಿದ್ದು 2006 7 ಇದರಲ್ಲಿ. ಸೊ ಅವಾಗ ಯು ಆರ್ ಇನ್ 10th. ಓ ವಾವ್. ಸೊ ಅವಾಗ ನಮ್ಮ ಪಿ ಟಿ ಸರ್ ಎಲ್ಲ, ಏನಪ್ಪ ನೀನು ಈ ಥರ ಬ್ಯಾಕ್ಗ್ರೌಂಡು, ಈ ಥರ ಫ್ರೆಂಡ್ಸ್ ಎಲ್ಲ ಮಾತಾಡೋ ಸ್ಟಾರ್ಟ್ ಮಾಡಿದ್ರು. ನಮ್ಮ ಪಿ ಟಿ ಸಿಂದನೇ ಜಾಸ್ತಿ ಗೊತ್ತಾಗಿದ್ದು ನನಗೆ. ಸೊ ಮನೆಗೆ ಬಂದು ಕೇಳಿದಾಗ ಸ್ಲೋ ಆಗಿ ಒಂದೊಂದೇ ಸ್ವಲ್ಪ ಹೇಳಿದ್ರು. ಅಲ್ಲಿವರೆಗೂ ನಮ್ಗೆ ದೇವರೇ ಗೊತ್ತಿರಲಿಲ್ಲ ಈ ಥರ. ದೊಡ್ಡಪ್ಪನ ಅಗ್ನಿ ಪ್ರೆಸ್ ಇತ್ತಲ್ಲ, ಸೊ ಏನು ನಿಮ್ಮ ಡ್ಯಾಡಿ ಬಿಸ್ನೆಸ್ ಅಂತ ಪ್ರೆಸ್ ನಡೆಸ್ತಾ ಇದ್ದಾರೆ, ಇಲ್ಲ ಲ್ಯಾಂಡ್ ಬಿಸ್ನೆಸ್ ಅಂತ ಗೊತ್ತಿದ್ದು. ಸೊ ಫಸ್ಟ್ 10th ಲೈಫ್ ಹೇಗಿತ್ತು? ನಾನು ಸ್ಪೋರ್ಟ್ಸಲ್ಲಿದ್ದೆ. ಮನೇಲಿ ಫುಲ್ ಸ್ಪೋರ್ಟ್ಸ್ ವಾತಾವರಣ. ದೊಡ್ಡಪ್ಪ ಆಗಿರಲಿ, ನಮ್ಮ ಡ್ಯಾಡಿ ಆಗಿರಲಿ. ನಾನು ಚಿಕ್ಕ ವಯಸ್ಸಲ್ಲಿ ಹುಟ್ಟೋವಾಗ ಟೈಮಲ್ಲಿ ಇವ್ನು ಕ್ರಿಕೆಟರ್ ಆಗಬೇಕಂತ ತುಂಬ ಆಸೆ ಪಡ್ತಾಯಿದ್ರು. ಅದನ್ನು ನೋಡಿಲ್ಲ ನಮ್ಮ ಮಮ್ಮಿ. ಇವನು ತುಂಬ ಹಠ ಮಾಡ್ತಾನೆ ಮನೇಲಿ, ಅದು ಇದು ಆಟ ಆಡ್ತಾನೆ ಅಂತ ಹೇಳಿದಾಗ ನಮ್ಮ ದೊಡ್ಡಪ್ಪ ಬೇಡ ಇವನಿಗೆ ಸ್ಪೋರ್ಟ್ಸಲ್ಲಿ ಸೇರಿಸ್ಬಿಡು ಅಂತ ಜಯನಗರ ಸ್ಟೇಡಿಯಮಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರು. ಅಲ್ಲೊಂದು ಯುವ ಕ್ಲಬ್ ಅಂತ ಇತ್ತು, ಅಲ್ಲಿ ಸುನಿಲ್ ಸರ್ ಹತ್ರ ಸೇರಿದ್ದೆ ನಾನು ಫಸ್ಟು. ಸೊ ಅಲ್ಲಿ ನಾನು 5-6 ಇಯರ್ಸ್ ಇದ್ದಾಗ ಹೋಗಿ ರನ್ನಿಂಗ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ ನಾನು. ನಂಗೆ ರನ್ನಿಂಗ್ ಸಖತ್ ಇಷ್ಟ ಅವಾಗ. ಸೊ ಬಂದು ಹೇಳೋರು, ಅಣ್ಣ ಈ ಥರ ಅವ್ನು ರನ್ನಿಂಗ್ ಸಖತ್ತಾಗಿ ಮಾಡ್ತಾನೆ, ಸಖತ್ ಇಷ್ಟಪಟ್ಟು ಓಡ್ತಾನೆ ಇವನು ಅಂತ. ಬೇಡ ಎಲ್ಲ ಸ್ಪೋರ್ಟ್ಸ್ ಟ್ರೈ ಮಾಡಿಸು, ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡಿಸು ಅಂತ. ಯಾಕಂದ್ರೆ ದೊಡ್ಡಪ್ಪಂಗೆ ಸಖತ್ ನಾಲೆಜ್ ಇತ್ತು ಸ್ಪೋರ್ಟ್ಸಲ್ಲೆಲ್ಲ. ಆಯಿತು ಅಂತ ಬಾಸ್ಕೆಟ್ಬಾಲ್ ಆಡಿದೆ, ಸ್ವಿಮ್ಮಿಂಗ್ ಮಾಡಿದೆ, ಎಲ್ಲ ಮಾಡಿದಾಗ ನಂಗೆ ರನ್ನಿಂಗೇ ಇಷ್ಟ ಇತ್ತು. ಮಾಡ್ತಾ ಅಲ್ಲಿ ಒಬ್ಬರು ಅರ್ಜುನ್ ದೇವಯ್ಯ ಅಂತ ಸಿಕ್ಕಿದ್ರು ನಮ್ಮ ಮಮ್ಮಿಗೆ. ಇವ್ನ ಕಾಲು ತುಂಬ ಚೆನ್ನಾಗಿದೆ, ಪ್ರೊಫೆಷ್ನಲ್ ಸ್ಪೋರ್ಟ್ಸ್ ಮಾಡಿಸಿ ಇವನಿಗೆ ಅಂತ. ಆಯಿತು ಅಂತ ಅಲ್ಲಿ ಇನ್ನೊಂದು ಕ್ಲಬ್ ಇತ್ತು, ಆನಂದ್ ಶೆಟ್ಟಿ ಮತ್ತು ಉದಯ್ ಕೆ ಪ್ರಭು ಅಂತ, ಬ್ಯಾಂಗ್ಳೂರ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಕ್ಲಬ್. ಅವ್ರ ಹತ್ರ ಸೇರಿಸ್ಬಿಟ್ರು. ಸೊ ಅಲ್ಲಿಂದ ನಾನು ಪ್ರೊಫೆಷ್ನಲ್ ಅಥ್ಲೀಟ್ ಆಗಿಬಿಟ್ಟೆ. ಅಂಡರ್ 10 ಫಸ್ಟ್ ಮೆಡಲ್ ಮಾಡಿದ್ದು ನಾನು. ಆ ಫೇಸ್ ಆಫ್ ನಿಮ್ಮ ಲೈಫಲ್ಲಿ ತಲೆಯಲ್ಲಿ ಏನು ಓಡ್ತಾ ಇತ್ತು? ಅಂದರೆ ಸ್ಪೋರ್ಟ್ಸ್ ಅದಕ್ಕೆ ಒಂದು ಬೇರೆಯೇ ಮೈಂಡ್ ಸೆಟ್ ಬೇಕಂತಾರೆ. ಒಂದು ಮಾತೇ ಇದೆ, ಅಂದರೆ ನಾನು ಆಗಲೇ ಸ್ಟಾರ್ಟಿಂಗ್ ಹೇಳ್ದಂಗೆ ಮನಸ್ಸು ಗಟ್ಟಿ ಆದರೆ ದೇಹ ಹೇಳ್ದಂಗೆ ಕೇಳತ್ತೆ, ಮನಸ್ಸು ಮಾಡಬೇಕಷ್ಟೇ ಅಂತ. ಆ ಏಜಲ್ಲೆಲ್ಲ ನಿಮ್ಗೆ ಅರ್ಥ ಆಗ್ತೈತೆ ಮನಸ್ಸು ಮಾಡಬೇಕು? ಇಲ್ಲ, ಆ ಟೈಮಲ್ಲಿ ಏನು ಗೊತ್ತಿರಲಿಲ್ಲ. ಟಿ ವಿ ಇಲ್ಲ, ಆಯ್ತಾ ಸೋಷಲ್ ಮೀಡಿಯಾನೇ ಇರಲಿಲ್ಲ ನಮಗೆಲ್ಲ. ಬೆಳಿಗ್ಗೆ ಎದ್ದೋಳು ಪ್ರಾಕ್ಟೀಸ್ ಮಾಡ್ಕೊಂಬ, ಮಧ್ಯಾಹ್ನ ಸ್ಕೂಲ್ಗೆ ಹೋಗು, ಈವ್ನಿಂಗ್ ಮತ್ತೆ ಪ್ರಾಕ್ಟೀಸ್ ಮಾಡು, ಇಷ್ಟೇ. ಕಾಂಪಿಟೇಷನ್ ಬಂದರೆ ರೆಡಿಯಾಗು ಓಡು. ಏನು ಫಸ್ಟ್ ಸೆಕೆಂಡ್ ಥರ್ಡ್ ಬಂದರೆ ಬರ್ತೀವಿ, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಮತ್ತೆ. ಸೊ ಮನೇಲೂ ಅಷ್ಟೇ, ಸ್ಟೇಟ್ ಮೆಡಲ್ ಮಾಡ್ಬಿಟ್ಟು ಅಂದರೆ ಫುಲ್ ಕಿರ್ಚಾಡ್ತಾರಿಲ್ಲ, ನ್ಯಾಷನಲ್ ಮಾಡ್ತಾಯಿದ್ರು ಫುಲ್ ಖುಷಿ ಆಗ್ತಾಯಿರಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡೋದು ಪ್ರೆಷರ್ ಇರ್ತಾರಿಲ್ಲ. ಆ ಮೈಂಡ್ ಸೆಟ್ ಹೆಂಗೆ ಬೆಳೀತು? ಅದೇ ಮೇನ್ ನಮ್ಮಮ್ಮ ಕರ್ಕೊಂಡು ಹೋಗೋದು, ಡೈಲಿ ಪ್ರಾಕ್ಟೀಸ್ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ನೀನು ಮಾಡು. ಕ್ಲಬ್ ಇತ್ತು, ಕ್ಲಬ್ಬಲ್ಲಿ ಮಕ್ಕಳು ಇದ್ದರು, ಅವ್ರ ಜೊತೆಲ್ಲ ಪ್ರಾಕ್ಟೀಸ್ ಮಾಡೋದು. ಕಾಂಪಿಟೇಷನ್ಗಂತ ರೆಡಿ ಆಗ್ತಾಯಿದ್ವಿ ನಾವು. ಒಂದು ಏಜ್ ಬಂತು 10, 14, 16 ಎಲ್ಲದರಲ್ಲೂ ಗೆದ್ಕೊಂಬಂದೆ ನಾನು, ಸ್ಟೇಟ್ ನ್ಯಾಷನಲ್ಸ್ ಎಲ್ಲ. ಅಲ್ಲಿ ಪ್ರೊಫೆಷ್ನಲ್ ಆಗಿಬಿಟ್ಟೆ ನಾನು. ಸೊ ನಂದು ಫಸ್ಟ್ ಕಾಂಪಿಟೇಷನ್ನು 8 yearsಲ್ಲಿ ಇತ್ತು. ಹಾಕೊಳಕ್ಕೆ ಶೂನೇ ಇರಲಿಲ್ಲ ನನ್ನ ಹತ್ರ. ಆ ಫೋಟೋ ಇನ್ನೂ ಇದೆ, ಅದು ಶೂ ಇಲ್ದಿರೇ ಸೆಕೆಂಡ್ ಅನ್ನೋ ಥರ್ಡ್ ಬಂದೆ ನಾನು. ಏನಕ್ಕೆ?
ಓಡೋಕ್ಕೆ ಗೊತ್ತಿಲ್ಲ ನಮ್ಗೆ ಓಡೋದೆಲ್ಲ, ಅವಾಗಿನ್ನೂ ಪ್ರೊಫೆಷ್ನಲ್ ಆಗಿರಲಿಲ್ಲ, 8 ಇಯರ್ಸ್ ಇದ್ದೆ. ಆ ಟೈಮ್ ಹಂಗಿತ್ತು, ಶೂ ತೊಗೊಳಕ್ಕೂ ನಮ್ಗೆ ಅಷ್ಟು ಇದಿರಲಿಲ್ಲ ಫ್ಯಾಮ್ಲಿ, ಯಾಕಂದ್ರೆ ಡ್ಯಾಡಿ ಫುಲ್ ಬ್ಯುಸಿ ಇದ್ದರು ಆ ಟೈಮಲ್ಲಿ, ಮನೆಗೆ ಬರ್ತಾ ಇರಲಿಲ್ಲ, ಕೋಆರ್ಡಿನೇಷನ್ ಇರಲಿಲ್ಲ ಅವಾಗ. ಅವಳು ಫೀಲ್ಡಲ್ಲಿ ಪ್ರಾಬ್ಲಮ್ ಇತ್ತು, ಪೊಲೀಸ್ದು ಪ್ರಾಬ್ಲಮ್ ಇತ್ತು, ಅದೆಲ್ಲ ಇತ್ತು, ಕೋಆರ್ಡಿನೇಟರ್ ಇರಲಿಲ್ಲ. ನಮ್ಮ ಮಮ್ಮಿನೇ ಕರ್ಕೊಂಡೋಗಿ ಏನೋ ಓಡೋ ಅಂತ ಓಡಿಸ್ಬಿಟ್ಟು ಇದು ಮಾಡ್ದು. ಅಲ್ಲ ಅರ್ಜುನ್ ದೇವ್ ಹೇಳಿದ್ಮೇಲೆ ನಮ್ಮ ಮಮ್ಮಿ ಸೀರಿಯಸ್ ಆಗಿ ತೊಗೊಂಡು ಶೂ ಎಲ್ಲ ತೊಗೊಳೋದು, ಸ್ಪೈಕ್ಸ್ ಬಗ್ಗೆ ತಿಳ್ಕೊಳ್ಳೋದು, ಯಾವ ಬಟ್ಟೆ ಹಾಕ್ಕೊಂಡು ಓಡಬೇಕು, ಆ ಪ್ರೊಫೆಷ್ನಲ್ ಬಂತು. ಬರ್ತಾ 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 ಸೊ ಒಳ್ಳೆ ಸ್ಪೈಕ್ಸ್ ಅವಾಗ, ಯಾಕಂದ್ರೆ ಇಂಡಿಯಾದಲ್ಲಿ ನೋಡಿ ಸ್ಪೈಕ್ಸ್ ಸಿಗ್ತಾ ಇರಲಿಲ್ಲ ಅವಾಗ. ನಮ್ಮದು ಸ್ಪೈಕ್ಸ್ ಅಂತ ಸಿಗುತ್ತೆ, ಆ ಶೂ ಸಿಗ್ತಾ ಇರಲಿಲ್ಲ ಅವಾಗ ಇಂಡಿಯಾದಲ್ಲಿ. ಇವಾಗ ಫುಟ್ಬಾಲ್ಗೆ ಹಾಕೋತಾರಲ್ಲ ಅದು ಸ್ಟಡ್ಸ್, ಅದು ಸ್ಟಡ್ಸ್. ಇದು ಸ್ಪೈಕ್ಸ್ ಅಂತ ನೇಲ್ಸ್ ಬರುತ್ತದು, ಅದು ಇಂಡಿಯಾದಲ್ಲಿ ಸಿಗ್ತಾನಿಲ್ಲ, ಬರೀ ನಿವಿಯಾ ಸಿಗ್ತೈತೆ ಅವಾಗ. ಸೊ ಅದು ಹಂಗೆ ಮಾಡ್ತಾ 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 16 ಬಂದಾಗ ಸ್ವಲ್ಪ ಸೀರಿಯಸ್ ಆಗಿಬಿಟ್ರು ಮನೇಲಿ. ತುಂಬ ಚೆನ್ನಾಗಿ ಓಡ್ತಾ ಇದ್ದಾನೆ ಇವನು, ಒಳ್ಳೆ ಫಿಸಿಕ್ ಇದೆ ಒಂದು ಅಂತ ಹೇಳಿ ಅದ್ರಲ್ಲಿ ಪ್ರೊಫೆಷ್ನಲ್ ಆಗಿಬಿಟ್ಟೆ ನಾನು.